ಹಾಯ್ ಫ್ರೆಂಡ್ಸ್, ಇವತ್ತು ನಾನು ರಾತ್ರಿ ಊಟಕ್ಕೆ ಸೋರೆಕಾಯಿ ಪಲ್ಯ ಮತ್ತು ಸೋರೆಕಾಯಿ ಸಿಪ್ಪಿದ ಚಟ್ನಿ ಹಂಗೆ ಜೋಳದ ಹಿಟ್ಟು ಮತ್ತು ಸಜ್ಜಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಒಂದು ಮಸಾಲೆ ರೊಟ್ಟಿ ಮಾಡಿದ್ದೆ. ರೊಟ್ಟಿ ಭಾಳ ಸಾಫ್ಟ್ ಆಗಿತ್ತು, ಪಲ್ಯ ಮತ್ತು ಚಟ್ನಿ ಟೇಸ್ಟ್ ಅನಾಹುತಾಗಿತ್ತು. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬಿಡೋಣ. ನಾನು ಸೋರೆಕಾಯಿನ ಸ್ವಚ್ಛಗೆ ತೊಳೆದು ಅದ್ರ ಸಿಪ್ಪಿ ತೆಗೆದಿಟ್ಕೊಂಡೇನಿ ಮತ್ತು ಸೋರೆಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡ್ಬಿಟ್ಟೇನಿ. ನವಡೇಸ್ ಈಗ ಸೋರೆಕಾಯಿ ಎಲ್ಲರೂ ಜಾಸ್ತಿ ಕನ್ಸ್ಯೂಮ್ ಮಾಡತ್ತಾರೆ, ಯಾಕಂದ್ರೆ ಡಯಟ್ ಮಾಡೋರು, ತೂಕ ಇಳಿಸೋರಿಗೆಲ್ಲ ಸೋರೆಕಾಯಿ ಭಾಳ ಒಳ್ಳೇದಂತ ಹೇಳಿ. ಸೊ ನಾವು ಈ ಥರ ಜ್ಯೂಸು ಸಲಾಡ್ಕಿನ ಈ ಥರ ಒಂದು ದಿನ ಪಲ್ಯ ಮಾಡ್ಕೊಂಡು ತಿಂದ್ರೆ ಸ್ವಲ್ಪ ಚೇಂಜ್ ಆಗ್ತೈತಿ. ಬರ್ರಿ ಪಲ್ಯ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ನಾನು ಇಲ್ಲಿ ಕುಕ್ಕರ್ನಾಗ ಪಲ್ಯ ಮಾಡಿಬಿಡ್ತೇನೆ, ಅಂದರೆ 2 ಸೀಟಿಗೆಲ್ಲ ಸೋರೆಕಾಯಿ ಸಾಫ್ಟಾಗಿ ಬೆಂದ್ಬಿಡ್ತೈತಿ. ಕುಕ್ಕರ್ ಬಿಸಿಗೆ ಇಟ್ಟಿದ್ದೆ, ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೀನಿ, ಕರಿಬೇವು ಮತ್ತು ಸಣ್ಣಗೆ ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡೆ ಹಾಕ್ಕೊಂಡು ಒಂದು ಸತಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಮತ್ತು ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಅದನ್ನು ಬೇಯಕ್ಕೆ ಬಿಟ್ಬಿಡೋಣ. ಇಲ್ಲೊಂದು ಮಿಕ್ಸರ್ ಜಾರ್ಗೆ ಕೊಬ್ಬರಿ, ಪುಟಾಣಿ, ಬಿಳೆ ಎಳ್ಳು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇವನ್ನೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ. ಈಗ ಪೇಸ್ಟ್ ಆಗೋದ್ರಾಗ ನಮ್ದು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಸಾಫ್ಟ್ ಆಗಿರ್ತೈತಿ. ಒಂದು ಸತಿ ಚಲೋ ತಂಗ ಕೈ ಆಡಿಕೊಂಡು ನಾವೇನು ಕೊಬ್ಬರಿ ಪೇಸ್ಟ್ ಮಾಡಿಟ್ಟೇವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಬೇಯಿಸ್ಕೊಂಬಿಡೋಣ. ಕೊಬ್ಬರಿದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ಈಗ ಇದಕ್ಕೆ ಉಪ್ಪು ಮತ್ತು ಹೆಚ್ಚಿಟ್ಟಿದ್ದು ಸೋರೆಕಾಯಿ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಪಲ್ಯಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ನೋಡ್ಕೊಂಡು ಹಾಕಿ 2 ಸೀಟಿ ಮಾಡಿಬಿಟ್ರೆ ನಮ್ಮ ಪಲ್ಯ ಇಲ್ಲೇ ರೆಡಿ ಆಯ್ತು. ನೆಕ್ಸ್ಟ್ ನಾವು ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಬಿಡೋಣ. ಈಗ ಇಲ್ಲೇ ಒಂದು ಬಾಳ್ಗೆ ಬಿಸಿಗಿಟ್ಟಿದ್ದೆ, ಅದಕ್ಕೆ ಎಣ್ಣೆ ಹಾಕ್ತೇನೆ. ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಜೀರಿಗೆ ಹಾಕ್ಕೊತೇನೆ ಮತ್ತು ಉಳ್ಳಾಗಡ್ಡಿ ಹಾಕ್ತೇನೆ. ಇದನ್ನು ಚಲೋ ತಂಗೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಚಟ್ನಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಯಾಕಂದ್ರೆ ನಾವು ಸೋರೆಕಾಯಿ ಸಿಪ್ಪಿ ಬಳಸೇವಿ, ಅದ್ರೊಳಗೆ ಫೈಬರ್ ಕಂಟೆಂಟ್ ಭಾಳ ಇರ್ತೈತಿ. ಈಗ ಇದಕ್ಕೆ ನಾನು 7ರಿಂದ 8 ಕೆಂಪು ಮೆಣಸಿನ್ಕಾಯಿ, ಒಂದು ಟೊಮೆಟೊನ ಹಾಕ್ಕೊಂಡು ಚಲೋ ತಂಗೆಲ್ಲ ಹುರ್ಕೊಂಬಿಟ್ಟೇನಿ. ಈಗ ಇದಕ್ಕೆ ಸಣ್ಣ ಉರಿ ಇಟ್ಕೊಂಡು ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಮತ್ತು ನಮ್ದೇನು ಸೋರೆಕಾಯಿ ಸಿಪ್ಪಿ ಅದಾವಲ್ಲ ಅವನ್ನ ಹಾಕ್ಕೊಂಡು ಎಲ್ಲನೂ ಕಲರ್ ಚೇಂಜ್ ಆಗೋ ಮಟ್ಟ ಸಣ್ಣ ಉರಿ ಮೇಲೆ ಹುರ್ಕೊಂಬಿಡೋಣ ಚಲೋ ತಂಗ. ಈಗ ಇದೆಲ್ಲ ಕಲರ್ ಚೇಂಜ್ ಆಗೈತೆ ನೋಡಿರಿ. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಟ್ನಿ ರೆಡಿ ಮಾಡ್ಕೊಂಬಿಟ್ಟು ಅದಕ್ಕೆ ನಾನು ಒಗ್ಗರಣೆ ಹಾಕಿದ್ದೆ. ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಹಿಂಗೆ ಹಾಕಿದ್ದೆ. ನಮ್ಮ ಚಟ್ನಿ ರೆಡಿ ಆಯ್ತು. ಈಗ ರೊಟ್ಟಿ ರೆಡಿ ಮಾಡ್ಕೊಳಕ್ಕೆ ನಾನು ಒಂದು ಬಟ್ಲ ಸಜ್ಜಿ ಹಿಟ್ಟು, ಒಂದು ಬಟ್ಲ ಜೋಳದ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಣ ಹಿಟ್ಟನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಇಲ್ಲಿ ನಾನು ಆಲ್ರೆಡಿ ಒಂದು ನೀರು ಕಾಯಕ್ಕೆ ಇಟ್ಟಿದ್ದೆ. ಆ ನೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ ಪೇಸ್ಟ್ ಮತ್ತು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ಕೊಂಡು ಒಂದು ಕುದಿ ಬರ್ಸ್ಕೊಂಬಿಡೋಣ. ನೋಡಿರಿ, ನೀರು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ನಾವೇನು ಒಣ ಹಿಟ್ಟು ಸಜ್ಜಿದು ಮತ್ತು ಜೋಳದು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಈ ಥರ ನಾವು ಮುದ್ದೆ ಮಾಡುವಾಗ ಹೆಂಗೆ ತಿರುಗ್ತೀವಲ್ಲ ಹಂಗೆ ಕಂಟಿನ್ಯೂ ಇದನ್ನು ತಿರುಗ್ಕೊಂಡು ಗಂಟು ಇರ್ಲಾರ್ದಂಗೆ ನಾವು ಇದ್ರದ್ದು ಮುದ್ದೆ ರೆಡಿ ಮಾಡ್ಕೊಂಬಿಡೋಣ. ನೋಡಿರಿ, ಈ ಥರ ಕಂಟಿನ್ಯೂ ತಿರುಗಿಸ್ಕೊತಿದ್ರೆ ಇದು ಗಂಟು ಆಗಂಗಿಲ್ಲ. ಈಗ ಇದನ್ನು ನಾನು ಕಟ್ಟಿ ಮೇಲೆ ಹಾಕ್ಕೊಂಬಿಟ್ಟೇನಿ ಮತ್ತು ನೀರ್ಗೈಲೆ ಇದನ್ನು ಚಲೋ ತಂಗ ಗಂಟು ಇರ್ಲಾರ್ದಂಗೆ ನಾದ್ಕೊಂಬಿಡೋಣ. ರೊಟ್ಟಿ ಬಡಿಲಿಕ್ಕೆ ಅಥವಾ ಲಟ್ಸ್ಕಾಕೆ ಯಾವ ಹದಕ್ಕೆ ಬೇಕಾಗ್ತೈತಲ್ಲ ಆ ಹದಕ್ಕೆ ನಾವು ಇದನ್ನು ಚಲೋ ತಂಗ ನಾದ್ಕೊಂಬಿಡೋಣ. ಈಗ ಇದು ಹಿಟ್ಟು ನಾದುವಾಗ, ಇದು ಮುದ್ದೆ ಮಾಡುವಾಗ ಅಳಕಾತಂದ್ರೆ ಸ್ವಲ್ಪ ಜೋಳದ ಹಿಟ್ಟು ಸೇರಿಸ್ಕೋಬೋದು. ಇಲ್ಲ ಗಟ್ಟಿ ಆತಂದ್ರೆ ನಾವು ನೀರು ಕೈ ಮಾಡ್ಕೊಂಡು ಅದನ್ನು ನಮ್ಮ ಹದಕ್ಕೆ ಎಷ್ಟು ಬೇಕೋ ಅದನ್ನು ನೀರು ಕೈಲೇ ಮಾಡ್ಕೊಂಡು ಅದನ್ನು ಸಾಫ್ಟ್ ಮಾಡ್ಕೊಂಡು ನಾವು ಮಾಡ್ಕೋಬೋದು. ಸೊ ಮುದ್ದೆ ಮಾಡುವಾಗ ಏನು ಟೆನ್ಷನ್ ಮಾಡ್ಕೋಬೇಡ್ರಿ. ಈಗ ನೋಡಿರಿ, ಇಲ್ಲೇ ನಾನು ಇದನ್ನು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಅದಕ್ಕೆ ನಾನು ಒಂದು ಸ್ವಲ್ಪ ಬಿಳೆ ಎಳ್ಳು ಹಚ್ಕೊಂಡ್ಬಿಟ್ಟಿದ್ದೆ. ಈಗ ಇದನ್ನು ನಾವು ರೊಟ್ಟಿ ಲಟ್ಸಕ್ಕೆ ಸ್ಟಾರ್ಟ್ ಮಾಡೋಣ. ಈ ರೊಟ್ಟಿ ಅಂತೂ ಮುದ್ದೆ ಮಾಡಿರೋದಕ್ಕೆ ಹರಿಯಂಗಿಲ್ಲ ಮತ್ತು ಭಾಳ ಸಾಫ್ಟ್ ಆಗಿರ್ತಾವೆ. ನೋಡಿರಿ, ಈ ರೀತಿ ನಾವು ರೊಟ್ಟಿ ಎಷ್ಟು ದೊಡ್ಡದಾದ್ರೂ ಮಾಡ್ಕೊಂಬಿಡೋದು. ನಾವೀಗ ಇಲ್ಲಿ ಹಂಚು ನಾನಲ್ಲಿ ಹಂಚು ಕಾಯಕ್ಕೆ ಇಟ್ಟೇನಿ. ಹಂಚ್ಕಾದ್ಮೇಲೆ ಇದನ್ನು ರೊಟ್ಟಿ ಅದಕ್ಕೆ ಹಾಕ್ಕೊಂಡು ನೀರು ಹಚ್ಕೊಂಡು 2 ಕಡೆ ಕೆಂಪಗೆ ಚಲೋ ತಂಗ ಬೇಯಿಸ್ಕೊಂಬಿಟ್ವಿ ಅಂದ್ರೆ ನಮ್ಮ ಸೋರೆಕಾಯಿ ಪಲ್ಯ, ಅದ್ರ ಸಿಪ್ಪಿನ ಚಟ್ನಿ ಮತ್ತು ಸಜ್ಜಿ ಮತ್ತು ಜೋಳದ ಹಿಟ್ಟಿನ ಮಸಾಲೆ ರೊಟ್ಟಿ ಎಲ್ಲ ರೆಡಿ ಆಗೈತಿ. ನೀವು ಈ ಥರ ಮಾಡಿ ನೋಡಿರಿ, ಟೇಸ್ಟ್ ಹೆಂಗಿತ್ತಂತ ನನಗೆ ತಿಳಿಸ್ರಿ. ನಂಗೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಕೊಡ್ರಿ ಮತ್ತು ಕಮೆಂಟ್ಸ್ ಹಾಕಿರಿ. ನೋಡಿದ್ದಕ್ಕೆ ಥ್ಯಾಂಕ್ ಯು.